ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ಸಂಡೇ. ಇವತ್ತು ಮಾರ್ಕೆಟ್ ಇಲ್ಲ. ಆರಾಮಾಗಿ ಆ್ಯಕ್ಚುಲಿ ಪಾರ್ಕಲ್ಲಿ ಸುಮ್ಮನೆ ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡೋದಷ್ಟೇ ಇವತ್ತು ಡೇ. ಈ ವಿಡಿಯೋದಲ್ಲಿ ಒಂದು 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಆ್ಯಕ್ಚುಲಿ ಇದು ನಿಮ್ಮ ಟ್ರೇಡಿಂಗ್ ಲೈಫಲ್ಲಿ ಬೆಟರಾಗಿ ವರ್ಕ್ ಮಾಡುತ್ತೆ ಇಫ್ ಯು ಫಾಲೋ ದ ರೂಲ್ಸ್. ನೀವು ರೂಲ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ಬೆಟರ್ ರಿಸಲ್ಟ್ ಸಿಗುತ್ತೆ. ರೂಲ್ ನಂಬರ್ 1, ಯಾವುದ್ರಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ಒಂದು ಸೆಟ್ ಆಫ್ ಪೇಜ್ನ ಕಂಡಿಡ್ಕೊಳ್ಳಿ. ಲೈಕ್ ನೀವು ಸ್ಟಾಕ್ಸಲ್ಲಿ ಟ್ರೇಡಿಂಗ್ ಮಾಡಬೇಕಾ, ಇಕ್ವಿಟಿಲಿ ಮಾಡಬೇಕಾ, ಕ್ರಿಪ್ಟೋಲ್ಲಿ ಮಾಡಬೇಕಾ, ಇಲ್ಲ MCXಲ್ಲಿ ಮಾಡಬೇಕಾ, ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಚೂಸ್ ಮಾಡಿ. ಸೆಕೆಂಡ್ ಪಾಯಿಂಟ್, ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ. ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನನಗಿಷ್ಟ ಪ್ರಾಫಿಟ್ ಆಗಬೇಕು, ಇಷ್ಟೇ ಲಾಸ್ ಆಗಬೇಕು ಅನ್ನೋದನ್ನು ಪ್ರೀ ಡಿಫೈನ್ಡ್ ಆಗಿ ಕೀ ಲೆವೆಲ್ಸ್ ಹತ್ರ ಇದು ಮಾಡ್ಕೊಳ್ಳಿ. ಆ್ಯಂಡ್ ಮೂರನೇ ಪಾಯಿಂಟ್ ಬಂದು, ಪ್ರತಿದಿನ ಟ್ರೇಡ್ ಮಾಡಬೇಡಿ. ಪ್ರತಿದಿನ ಟ್ರೇಡ್ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಷ್ಟೇ ಅಂದರೆ ಇಲ್ಲ, ಇನ್ನೂ ಜಾಸ್ತಿ ಇರುತ್ತೆ, ಬಟ್ ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಫೋರ್ತ್ ಪಾಯಿಂಟ್ ಬಂದು, ನಿಮ್ಮ ಸೈಕಾಲಜಿನ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವಿರೋಂಥ ಎನ್ವೈರ್ಮೆಂಟ್ ಯಾವಾಗಲೂ ಗ್ರೀನಾಗಿರಲಿ. ನಿಮ್ಮ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದ್ರೆ ನೀವು ಕೂಡ ತುಂಬ ಒಳ್ಳೊಳ್ಳೆ ಡಿಸಿಷನ್ಸ್ನ ತೊಗೊಳಕ್ಕಾಗುತ್ತೆ. ನೇಚರ್ ಜೊತೆ ಇನ್ವಾಲ್ವ್ ಆಗಿ ಫಸ್ಟು ಸಿಸ್ಟಮ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ, ಮನಿ ಆಟೋಮೆಟಿಕ್ಕಾಗಿ ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಫಿಫ್ತ್ ಪಾಯಿಂಟ್. ಐದನೇದೇನಪ್ಪ ಅಂದರೆ, ಆಪ್ಷನ್ ಟ್ರೇಡಿಂಗ್ನ ಡೈಲಿ ಮಾಡಿಬಿಡಿ. ಯಾವಾಗ ಸಿಕ್ಕುತ್ತೋ ಅವಾಗ ಮಾತ್ರನೇ ಮಾಡಿ. ಆಪ್ಷನ್ ಟ್ರೇಡಿಂಗ್ ಮಾಡಿದ್ರೆ ಬರ್ಬಾದಾಗೋಗೋದಂತೂ ಗ್ಯಾರಂಟಿ. ಆಪ್ಷನ್ ಟ್ರೇಡಿಂಗ್ ಮಾಡಬೇಡಿ, ಈಕ್ವಿಟಿ ಮಾಡಿ. ಒಂದು ದಿನಕ್ಕೆ ಎಷ್ಟು ಬೇಕು, 2,000 3,000 ರೂಪಾಯಿ ಆರಾಮಾಗಿ ಮಾಡ್ಬೋದು ಈಕ್ವಿಟಿ ಟ್ರೇಡಿಂಗ್ ಮಾಡಿದ್ರೆ. ಆಪ್ಷನ್ ಟ್ರೇಡಿಂಗಲ್ಲಿ ಲಾಸ್ ಬಿಟ್ಟರೆ ತುಂಬ ಕಡಿಮೆ, ಪ್ರಾಫಿಟ್ಸ್ ಅನ್ನೋದು ತುಂಬ ಕಡಿಮೆ, ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ತುಂಬ ಕಡಿಮೆ. ತುಂಬ ಡಿಫಿಕಲ್ಟ್ ಆಗುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ. ಅದಕ್ಕೆ ಯಾವುದಾದ್ರು ಈಕ್ವಿಟೀಸಲ್ಲಾದರೆ ನಿಮಗೆ ಟೋಟಲ್ 5,000 ಟು ಒಂದು 5,000 ಸ್ಟಾಕ್ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ಲೆವೆಲಲ್ಲಿ ಇರುತ್ತೆ. ಪ್ರಾಪರಾಗಿ ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತುಂಬ ಡಿಸಿಪ್ಲಿನ್ ಆಗಿರಿ. ಮಾರ್ಕೆಟ್ ರಿವಾರ್ಡ್ ಕೊಟ್ಟೇ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.